ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಾಸನಿಗೆ ಬಂದಿದ್ದೀನಿ ನಮ್ಮ ದೊಡ್ಡಮ್ಮನ ಮನೆಗೆ. ಹಾಗೆ ಒಂದು ಡ್ಯೂಟಿ ಇತ್ತು ನನಗೆ. ಗಾನುನ ಬಿಟ್ಬಿಟ್ಟು ನಾನು ಡ್ಯೂಟಿಗೆ ಹೋಗಿದ್ದೆ. ಹಾಗೆ ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಒಳಗಡೆ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಸೊ ಡೋರ್ ಓಪನ್ ಇದೆ. ಗಾನು ನಿಂತಿದ್ದಾಳೆ ಅಲ್ಲೇ. ಇವಳು ನನ್ನ ತಂಗಿ ಛಾಯಾ. ಮತ್ತೆ ಇವರೇ ನಮ್ಮ ದೊಡ್ಡಮ್ಮ. ಏನು ಮಾಡ್ತಾ ಇದ್ದೀರಾ ಅಡುಗೆ? ಬೇಳೆ ತರಕಾರಿ. ಪಾಪುದು ಯಾವಾಗ ಬರ್ತೇವೆ? ಪಾಪುದು 22nd. ಆಮೇಲೆ ಚಾಯಿನ್ ಕಳಿಸ್ತೀನಿ. ಮಿಸ್ ಮಾಡದೆ ಬರಲೇಬೇಕು. ಚಾಯಿನ್ ಸ್ಕೂಲ್ ಇರುತ್ತೆ. ಚಾಯಿಂಗ್ಗೆ 22nd ರಜಾ ಇರಲ್ಲ. 24 ಅಂತ ತಿಳ್ಕೊಂಡ್ಬಿಟ್ಟೆ. ಹಾಗೆ ಇವರು ಮದುವೆ ಆದಮೇಲೆ ಫಸ್ಟ್ ಟೈಮ್ ಕುಕ್ಕರ್ನ ಪರ್ಚೇಸ್ ಮಾಡಿ ಹೇಗೆ ಯೂಸ್ ಮಾಡಿದ್ರು ಅಂತ ಹೇಳಿದ್ರು. ನಕ್ಕಿ ಸಾಕಾಯಿತು. ಇದು ಗೊತ್ತಿಲ್ಲ, ಏನ್ ಮಾಡಿದೆ, ಕೆಳಗಡೆ ಇಳಿಸ್ಕೊಂಡೆ. ಮಾಮೂಲಿ ಸಪ್ಲೇದು ಮುಚ್ಚಳ ತೆಗಿತೀವಲ್ಲ, ಹಿಂಗ್ ತೆಗ್ದೆ, ಬುಕ್ ಅಂತ ಇಲ್ಲಿ ಆಡ್ಬಿಟ್ಟು. ಕುಕ್ಕರ್ ಕೇಳ್ಕೋಬೇಕಲ್ವಾ? ನೀವು ಫಸ್ಟ್ ಟೈಮ್ ಕುಕ್ಕರ್ ಯೂಸ್ ಮಾಡೋದು ಹೆಂಗೇನು ಗೊತ್ತಿರ್ಲಿಲ್ಲ. ಗೊತ್ತು, ಹೆಂಗೆ ಜೋಡ್ಸೋದು ಅಂತ ಗೊತ್ತು, ಬಟ್ ತೆಗಿಯೋದು ಗೊತ್ತಿಲ್ಲ. ಏನ್ ಮಾಡಿ ಯಾಕೆ ಕೇಳ್ಬೇಕು ಬೇರೆಯವ್ರಿಗೆ? ನೋಡಿ, ಮಾಮೂಲಿ ಸಪ್ಲೈ ತೆಗಿತೀವಲ್ಲ, ಸಪ್ಲೈ ಮುಚ್ಚಳ ಹಿಂಗ್ ತೆಗ್ದೆ, ಬುಕ್ ಅಂತ ಇಲ್ಲಿ ಆಡ್ಬಿಡ್ತು. ಆವಾಗ ಕೇಳಿದೆ ಪಕ್ಕದ ಮನೆಯವ್ರಿಗೆ. ಫಸ್ಟೇ ಕೇಳಿದ್ರೆ ಏನದು? ಅದು ಮೂಲಂಗಿ ಹೂವಂತೆ ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಮಾಡ್ತೀವಲ್ಲ, ಆ ತರ ಅವರು ಮಾಡಿದ್ದಾರೆ. ಅದು ಎಣ್ಣೆಗೆ ಹಾಕೋದು ಅಷ್ಟೇ. ಈ ಮೊಸರು ಮೆಣಸಿನ್ಕಾಯಿ ಹಾಕ್ತಿವಲ್ಲ. ತೋರಿಸಿ ಹೆಂಗಿದೆ ಅದು. ಮೂಲಂಗಿ ಹೂವ ಇದು. ಮೂಲಂಗಿ ಹೂವು ಮಾರ್ತಾರೆ ಹಸಿ ಇದ್ದಾಗ ಬೀನ್ಸ್ ಇದ್ದಂಗಿರುತ್ತೆ. ಬೀನ್ಸು ಅವ್ರು ಏನ್ ಮಾಡಿದ್ದಾರೆ, ಅವರು ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತೀವಿ, ಮೊಸರಲ್ಲಿ ಹಾಕಿದ್ದಾರೆ. ಮೊಸರು ಉಪ್ಪು. ಈಗ ನಾವು ಅದು ಎಣ್ಣೆಗೆ ಹಾಕೋದು. ಹಾಗೆ ಈ ವಾಸ್ಗಳು ತುಂಬ ವರ್ಷದಿಂದ ಹಾಗೆ ಇಟ್ಟಿದ್ದಾರೆ. ಮತ್ತು ಇದು ನನ್ನ ತಂಗಿನೇ ಮಾಡಿರೋದಂತೆ, ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು ಕ್ರಾಫ್ಟು. ತುಂಬ ಚೆನ್ನಾಗಿದೆ. ಹಾಗೆ ಇದು ಅವಳ ಸ್ಟಡಿ ರೂಮು. ಎಷ್ಟೊಂದು ಬುಕ್ಸ್ಗಳೆಲ್ಲ ಇನ್ನೂ ಇಟ್ಕೊಂಡಿದ್ದಾಳೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾಳೆ. ಸ್ಟಡಿ ಟೇಬಲ್ ಎಲ್ಲ. ಇದು ಗಾನುಗೆ ಹೇಳ್ಕೊಟ್ಟಿರೋದು. ನಮ್ಮ ದೊಡ್ಡಮ್ಮ ಬರೆದಿರೋದು ಇದು. ಹಾಗೆ ಈವ್ನಿಂಗ್ ನನ್ನ ತಂಗಿ ಪಾಪ್ಕಾರ್ನ್ ಮಾಡಿದ್ಲು. ನಾವು ತಿಂತಾ ಕೂತ್ಕೊಂಡಿದ್ವಿ. ಅದೇ ಟೈಮಿಗೆ ನಮ್ಮ ಅಣ್ಣ ಅದಕ್ಕೆ ಎಂಟ್ರಿ ಆಗ್ತಾರೆ. ಸರ್ಪ್ರೈಸ್ ನಮಗಂತೂ. ಹೌದಾ? ಬೆಳಿಗ್ಗೆ ಹೋಗಿದ್ರಾ? ಅದಾದ್ಮೇಲೆ ನಮ್ಮ ಛಾಯಾ ಆಟ ಆಡ್ಬಿಟ್ಟಿದ್ದು. ಆಟ ಸಾಮಾನೆಲ್ಲ ತಗೊಂಡು ಆಟ ಆಡ್ತಾ ಇದ್ಲು ನಮ್ಗಾನು. ಅದಾದ್ಮೇಲೆ ನಾವು ಸ್ವಲ್ಪ ಹೊತ್ತಿದ್ದು ಮೈಸೂರಿಗೆ ಹೊರಟ್ವಿ. ನಾವು ಮೈಸೂರು ಬಂದ್ವಿ. ಸೊನೋ ಇದನ್ನು ಟೇಸ್ಟ್ ಮಾಡು. ಇದು ನಮ್ಮ ದೊಡ್ಡಮ್ಮ ಮಾಡಿರೋದು ಮೂಲಂಗಿ ಫ್ಲವರ್. ಚೆನ್ನಾಗಿದೆಯಾ? ಅಲ್ಲೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಅವು ಬೇಕಾ ನಿಮಗೆ? ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.